ಎಲ್ಲರಿಗೂ ಲರ್ನಿಂಗ್ ಪಾಯಿಂಟಿಗೆ ಸ್ವಾಗತ. ಸರ್ವಜ್ಞನ ತ್ರಿಪದಿಗಳು. ಈ ದಿನ ನಾವು ಮಾಡ್ತಾ ಇರೋದು ಸರ್ವಜ್ಞನ ತ್ರಿಪದಿಗಳು 4ನೇ ತರಗತಿ ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ 10ನೇ ಪದ್ಯ ಸರ್ವಜ್ಞ ಬರೆದಂತಹ ತ್ರಿಪದಿಗಳು. ತ್ರಿಪದಿಗಳಂದರೆ 3 ಲೈನ್ಸ್. ತ್ರಿಪದಿ ಅಂದರೆ 3 ಲೈನ್ಸ್. ಸೊ ದ ಪೋಯಮ್ಸ್ ವಿಚ್ ಆರ್ ರಿಟನ್ ಇನ್ three lines, that is called ತ್ರಿಪದಿ. ಸರ್ವಜ್ಞನ ತ್ರಿಪದಿಗಳು means this is the poem written by Sarvagna. So first I will read the first one. ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ಬಗೆದೋಡೆ, ತನ್ನಂತೆ ಪರರ ಬಗೆದೋಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ, ಭಿನ್ನಾಣವಕ್ಕೂ ಸರ್ವಜ್ಞ. ಅನ್ನವನ್ನು ಇಕ್ಕುವುದು ಅಂದರೆ ಕೊಡುವುದು, ನೀಡುವುದು. ಸೊ ಅನ್ನವನ್ನು ಇಕ್ಕುವುದು ಮೀನ್ಸ್ ಗಿವಿಂಗ್ ರೈಸ್ ಟು ಸಮ್ ಒನ್. ಓಕೆ, ಅನ್ನವನ್ನು ಇಕ್ಕುವುದು ಅಂದರೆ ಗಿವಿಂಗ್ ರೈಸ್. ನನ್ನಿಯನ್ನು ನುಡಿಯುವುದು, ನನ್ನಿ ಮೀನ್ಸ್ ಸತ್ಯ, ಮೀನ್ಸ್ ಟ್ರೂತ್. we should always we should speak. ನುಡಿಯುವುದು means speaking truth and giving rice. ತನ್ನಂತೆ ಪರರ ಬಗೆದೋಡೆ. ಸೊ ತನ್ನಂತೆ ಮೀನ್ಸ್ ನಮಗೆ ನಮ್ಮಂತೆ ಇನ್ನೊಬ್ಬರು ನಮ್ಮ ಥರನೇ ಇರ್ತಾರೆ ಅನ್ನೋಂಗೆ ನಾವು ನಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಬೇರೆಯವ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಇರಬೇಕು. ತನ್ನಂತೆ ಪರರ ಬಗೆದೋಡೆ. ಪರರ ಅಂದರೆ ಅನದರ್ ಪರ್ಸನ್. ವಿ ಶುಡ್ ಟ್ರೀಟ್ ಅನದರ್ ಪರ್ಸನ್ ಲೈಕ್ ಅಸ್ ಓನ್ಲಿ. Like how much care we take ourselves, we should give respect to others. That is tannante parara bagedode. Bagedode means you should feel all are like us only. Then that place becomes Kailasa, heaven. Okay, heaven is like Binnanavakku Sarvagna. So that place will become Kailasa, Binnanavakku. That Binnana means that is showing, it shows or it resembles like heaven. When you give food to others, when you speak truth, when you feel others also like us only, then it will become heaven. ಅಂದರೆ ನಾವು ಅನ್ನವನ್ನು ಕೊಡುವುದು, ಇನ್ನು ಮತ್ತು ಸತ್ಯವನ್ನು ನುಡಿಯುವುದು, ಬೇರೆಯವರು ಕೂಡ ನಮ್ಮ ರೀತಿಯಲ್ಲೇ ಇರ್ತಾರೆ, ನಮ್ಮ ಥರನೇ ಇನ್ನೊಬ್ಬರು ಅಂತ ತಿಳ್ಕೊಳ್ಳೋದು ಕೈಲಾಸ ಇದ್ದ ಹಾಗೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಹಿಯರ್ ಇಟ್ ಈಸ್ ಟೆಲಿಂಗ್ ಕೊಟ್ಟಿದ್ದು ತನಗೆ. ವಾಟ್ ಎವರ್ ಯು ಗಿವ್ ಟು ಅದರ್ಸ್ that is yours, means that is yours. ಬಚ್ಚಿಟ್ಟಿದ್ದು ಪರರಿಂಗು. ವಾಟ್ ಎವರ್ ಯು ಸೇವ್, ವಾಟ್ ಎವರ್ ಯು ಹೈಡ್. ಬಚ್ಚಿಟ್ಟಿದ್ದು ಮೀನ್ಸ್ ಹೈಡಿಂಗ್ something, hiding for long time, that will belongs to others because it is not, you are not using that, means it is ಪರರಿಗೆ. ಪರರಿಗೆ ಮೀನ್ಸ್ ಬೇರೆಯವರಿಗೆ. ಅಂದರೆ ಕೊಟ್ಟಿದ್ದು ನಮಗಿರುತ್ತೆ, ನಾವು ಬಚ್ಚಿಟ್ಟಿದ್ದೆಲ್ಲ ಬೇರೆಯವರಿಗೆ. ಪರರಿಗೆ ಅಂದರೆ ಅದರ್ ಪರ್ಸನ್, ಬೇರೆಯವರಿಗೆ. ಪರರು ಅಂದರೆ ಬೇರೆಯವರಿಗೆ. ಕೊಟ್ಟಿದ್ದು ಕೆಟ್ಟತನ ಬೇಡ. ಸೊ if you give anything to anybody, don't feel that oh I have given, I gave this one. Don't worry. ನಾವು ಅಯ್ಯೋ ಕೊಟ್ಬಿಟ್ಟೆ ಅಲ್ಲ, ಬೇಕಿತ್ತು ನನಗೆ ಅಂತ ಮತ್ತೆ ಯೋಚನೆ ಮಾಡಬೇಡ. ಯಾಕಂದರೆ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್. ವಾಟ್ ಎವರ್ ಯು ಗಿವ್ ಹ್ಯಾಪಿಲಿ, ಇಟ್ ವಿಲ್ ಕಮ್ ಬ್ಯಾಕ್ ಯು ವಿತ್ ಡಬಲ್. ಸೊ ಬುತ್ತಿ ಮೀನ್ಸ್ ದಟ್ ಈಸ್ ಎ ಬಂಡಲ್. Or it is a butti means carrier. So whatever you give, that will be stored like a carrier, it will come back to you. So ಕಟ್ಟಿದ್ದು ನಿಮಗೆ ಬುತ್ತಿ ಕಟ್ಟಿಟ್ಟಿದಂಗೆ ಅಂದರೆ it will be for you only. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನಬೇಡ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಹಿಯರ್ ಇಲ್ಲೇನು ಹೇಳ್ತಾ ಇದ್ದಾರೆ, ಕುಲ ಅಂದರೆ ಕ್ಯಾಸ್ಟಿಸಮ್ ಆರ್ ಡಿಫ್ರೆಂಟ್ ಕ್ಯಾಟಗರಿ ಪೀಪಲ್ ವಿ ಡಿವೈಡ್. ಜಾತಿ ಎಲ್ಲ
ಕ್ಯಾಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ಜಾತಿ ಹೀನನ ಮನೆಯ ಜ್ಯೋತಿ ತಾನ್ ಹೀನವೇ. ಜಾತಿ ಹೀನ ಅಂದರೆ ಕೆಲವೊಬ್ಬರು ತುಂಬ ಲೋ ಕ್ಯಾಸ್ಟ್ ಇರ್ತಾರೆ, ಅವ್ರ ಮನೆಯಲ್ಲಿರುವ ಜ್ಯೋತಿ ಅಂದರೆ ಕ್ಯಾಂಡಲ್ ಆರ್ ದಿಯಾ, ಅದು ಕೂಡ ಬೆಳಕು ಕೊಡೋಷ್ಟೇ ಕೊಡುತ್ತೆ ಯಾರ ಮನೇಲಿಟ್ಟರು, ಅದು ಹೀನ ಆಗಲ್ಲ. ಹೀನ ಮೀನ್ಸ್ ಲೋ ಕ್ವಾಲಿಟಿ. ಇಟ್ ವಿಲ್ ನಾಟ್ ಬಿಕಮ್ ಲೋ ಕ್ವಾಲಿಟಿ ಇಫ್ ದಟ್ ದಿಯಾ ಕೆಪ್ಟ್ ಇನ್ ಎನಿ ಲೋ ಕ್ಯಾಸ್ಟ್ people. So there is no caste wise up or down, everyone is same. ಜಾತಿ ವಿಜಾತಿ ಎನ್ನಬೇಡ. ಡೋಂಟ್ ಟೆಲ್ ಡಿಫ್ರೆಂಟ್ ಜಾತಿ ಲೈಕ್ ಥಿಂಗ್ಸ್. ಯಾವುದು ಜಾತಿ ಅಂತ ನೀನು ಹೇಳಬೇಡ. ದೇವನೊಲಿದ ಜಾತನೇ ಸರ್ವಜ್ಞ. ಸೊ ಯಾರಿಗೆ ದೇವರು ಕೃಪೆ ಇರುತ್ತೋ, ಯಾರು ದೇವರಿಗೆ ಒಲಿದಿರ್ತಾನೋ ಅಂದರೆ ಹೂ ಗಾಡ್ ಬ್ಲೆಸ್ಸಸ್ ದಟ್ ಪರ್ಸನ್ ಓನ್ಲಿ ಗುಡ್ ಜಾತ ಮೀನ್ಸ್ ಹಿ ಈಸ್ ದ ಗುಡ್ ಪರ್ಸನ್. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವವನ, ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ಸೊ ವಿ ವಿಲ್ ಆಗ ಬಾ ಈಗ ಬಾ ಮೀನ್ಸ್ ಕಮ್ ನೌ, ಕಮ್ ಆಫ್ಟರ್ವರ್ಡ್ಸ್. ಯು ಗೋ ನೌ ದೆನ್ ಕಮ್ ಆಫ್ಟರ್ವರ್ಡ್ಸ್. ಇಫ್ ಯು ವಾಂಟ್ ಟು ಗಿವ್ ಎನಿಥಿಂಗ್ ಯು ಶುಡ್ ಗಿವ್ ಇಮಿಡಿಯೇಟ್ಲಿ. ಡೋಂಟ್ ಮೇಕ್ ದಮ್ ವೇಟ್ ಫಾರ್ ಯುವರ್ ಥಿಂಗ್ಸ್. ಏನು ಹೇಳ್ತಾರೆ, ಏನಾದರೂ ಕೊಡಬೇಕಿತ್ತು ನೀನು ಯಾರಿಗಾದರೂ ಅಂದರೆ ಬೇಗ ಕೊಟ್ಬಿಡು, ಈಗ ಬಾ, ಆಗ ಬಾ, ಹೋಗಿ ಬಾ ಅಂತೆಲ್ಲ ಹೇಳಬೇಡ. ಯಾಕಂದರೆ ಕೊಡುವವನ ಧರ್ಮ ಹೊನ್ನಾಗದೇ ಬಿಡೋದು. ಯಾರು ಕೊಡ್ತಾರೆ, ಹೂಎವರ್ ಗಿವ್ಸ್ ಆರ್ ಹೆಲ್ಪ್, ವಾಟ್ ಎವರ್ ಹೆಲ್ಪ್ ಯು ವಾಂಟ್ ಟು ಡೂ ಇಟ್ ಇಮಿಡಿಯೇಟ್ಲಿ. ಡೋಂಟ್ ಟೆಲ್ now I will do, afterwards I will do, you go now, you come afterwards, I will help you. So whenever you get chance to help others, immediately you should do, because it will become golden moments for you, or it will bring gold. honnagade bidadu. Whatever you do good help to others, it will become gold for you. honnu andre bangara, gold. Okay. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ, ನಡುವೆ ಎತ್ತಣದು ಸರ್ವಜ್ಞ. ಸೊ ಹಿಯರ್ ವಿ ಆಲ್ ಆರ್ ಸೇಮ್, ಬಿಕಾಸ್ ನಡೆಯುವುದು ಒಂದೇ ಭೂಮಿ. ವಿ ಆರ್ ವಾಕಿಂಗ್ ಇನ್ ದ ಓನ್ಲಿ ಒನ್ ಸೇಮ್ ಭೂಮಿ ಮೀನ್ಸ್ ಅರ್ತ್. ನಡೆ ಮೀನ್ಸ್ ವಾಕಿಂಗ್. ನಾವು ನಡೆಯೋದು ಒಂದೇ ಭೂಮಿ, ಕುಡಿಯುವುದು ಒಂದೇ. ವಿ ಆರ್ ಡ್ರಿಂಕಿಂಗ್ ಸೇಮ್ ವಾಟರ್. ಎವ್ರಿ ಹ್ಯೂಮನ್ ಬೀಯಿಂಗ್ ಆರ್ ಡ್ರಿಂಕಿಂಗ್ ಸೇಮ್ ವಾಟರ್. ನೀರು ಮೀನ್ಸ್ ವಾಟರ್, ಕುಡಿಯುವುದು ಮೀನ್ಸ್ ಡ್ರಿಂಕಿಂಗ್. ಸೊ ವಿ ಆರ್ ಡ್ರಿಂಕಿಂಗ್ ಸೇಮ್ ವಾಟರ್. ಸುಡುವ ಅಗ್ನಿ ಒಂದೇ ಮೀನ್ಸ್ ಅಗ್ನಿ ಮೀನ್ಸ್ ಫೈರ್. ಸೊ ಬರ್ನಿಂಗ್ ಫೈರ್. ಸುಡುವ ಮೀನ್ಸ್ ಇಟ್ ವಿಲ್ ಬರ್ನ್, ರೈಟ್. ಸುಡುವಂತಹ ಅಗ್ನಿ ಕೂಡ ಒಂದೇ ಇರುತ್ತಿರಲು. ಸೊ ಅಗ್ನಿ, ಭೂಮಿ ಆ್ಯಂಡ್ ವಾಟರ್ ಸೇಮ್. ಕುಲ ಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಸೊ ಐ ಆಮ್ ಇನ್ ದಿಸ್ ಕುಲ gotras will be there for different people. So Sarvagna is telling no gotra, no kula differentiation should be there in between all man. Okay. ಸೊ ಎಲ್ಲ ಮನುಷ್ಯರ ಮಧ್ಯೆ ಕುಲ ಬೇರೆ, ಗೋತ್ರ ಬೇರೆ, ನೀನು ಬೇರೆ, ನಾನು ಬೇರೆ, ನೀನು ಆ ಕುಲ ಈ ಕುಲ ಅಂತ ಹೇಳಬಾರ್ದು. ಯಾಕಂದರೆ ಒಂದೇ ಭೂಮಿ, ಒಂದೇ ನೀರು, ಅಗ್ನಿ ಕೂಡ ಒಂದೇ ಇದೆ, ಸುಡುವ ಅಗ್ನಿ. ಹಾಗಾಗಿ ಹೇಗೆ ಕುಲ ಗೋತ್ರ ಬೇರೆ ಆಗುತ್ತೆ ನಮಗೆಲ್ಲ? ನಾವೆಲ್ಲ ಒಂದೇ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಆಪತ್ತು ಸುಖವೂ ಸರಿಯೆಂದು, ಆಪತ್ತು ಸುಖವೂ ಸರಿಯೆಂದು ಕಾಂಬವಿಗೆ ಪಾಪವೆಲ್ಲಿಹುದು ಸರ್ವಜ್ಞ, ಪಾಪವೆಲ್ಲಿಹುದು ಸರ್ವಜ್ಞ. ಕೋಪವೆಂಬುದು, ಕೋಪ ಮೀನ್ಸ್ ಆ್ಯಂಗರ್, ಎಂಬುದು ತಾನು ಪಾಪದ ನೆಲೆ. ಪಾಪ ಮೀನ್ಸ್ ಇಟ್ ಈಸ್ ಬ್ಯಾಡ್ ಥಿಂಗ್. ಪಾಪ ಮೀನ್ಸ್ ನಾಟ್ ಗುಡ್ ಕರ್ಮ. ಓಕೆ. ಸೊ ಆ್ಯಂಗರ್, ಕೋಪ ಅನ್ನೋದು ಅದು ಪಾಪದ ನೆಲೆಗಟ್ಟು. ಅಂದರೆ ಕೋಪ ಅನ್ನೋದು ಎಲ್ಲರಿಗೂ ತೊಂದರೆಯನ್ನು ತಂದುಕೊಡುವಂತಹ ಸ್ಥಾನ, ನೆಲೆಗಟ್ಟು ಅಂತ. ಅಂದರೆ ಅದಿರುವಂತಹ ಎಲ್ಲಿ ಕೋಪ ಇರುತ್ತೋ ಅಲ್ಲಿ ಪಾಪ ಅಂದರೆ ಕೆಟ್ಟ ಕೆಲಸ ಆಗುತ್ತೆ. ಆಪತ್ತು ಸುಖವು ಸರಿಯೆಂದು ಕಾಂಬವನಿಗೆ. ಆಪತ್ತು ಸುಖವು ಅಂದರೆ ಆಪತ್ತು ಬಂದಾಗ ನಮಗೆ ಅದು ಕೂಡ ಸುಖ ಕೊಡುತ್ತೆ ಮುಂದೆ ಅಂತ ಅನ್ಕೋಬೇಕು. ಯಾವಾಗ ಕಷ್ಟ ಬರುತ್ತೆ, ವೆನ್ ವಿ ಫೇಸ್ ಪ್ರಾಬ್ಲಮ್ಸ್ ವಿ ಶುಡ್ ಥಿಂಕ್ ವಿ ವಿಲ್
we should not get anger, we should feel sukha, we will get happy also. If anybody thinks like that, ಸರಿ ಎಂದು ಕಾಂಬವನಿಗೆ ಆಪತ್ತು ಸುಖವು ಸರಿ ಎಂದು. ಆಪತ್ತು means trouble and happy all are same, we should receive same way. Who receives troubles and happiness in the same mind or good mind, ಪಾಪವೆಲ್ಲಿಹುದು ಸರ್ವಜ್ಞ. Without getting anger we should solve all the problems, then there is no bad things. ಸೊ ಪಾಪ ಎಲ್ಲಿಹುದು, ಎಲ್ಲಿ ಪಾಪ ಅಂತಂದರೆ ಪಾಪ ಆಗತ್ತೆ ಅಂದರೆ ದಟ್ ಈಸ್ ಎ ಒಳ್ಳೆಯದಾಗೋದಿಲ್ಲ. ಸೊ ನಾವು ಆಪತ್ತು ಮತ್ತು ಸುಖವು ಎರಡೂ ಒಂದೇ, ಸರಿ ಎಂದು ಕಾಂಬವನಿಗೆ. ಕಾಂಬವನಿಗೆ ಅಂದರೆ ಯಾರು ನೋಡ್ತಾರೆ ಆಪತ್ತು ಮತ್ತು ಸುಖವನ್ನು ಸರಿಯಾಗಿ, ಅಂದರೆ ಎರಡೂ ಸಮವಾಗಿ ನೋಡ್ತಾರೆ, ಸರಿ ಎಂದು ಯಾರು ನೋಡ್ತಾರೋ ಅವರಿಗೆ ಪಾಪ ಇರೋದಿಲ್ಲ. ಸೊ ಹೂ ಟ್ರೀಟ್ಸ್ trouble and happy equally, there is no bad thing will going to happen to them. This is the ಸರ್ವಜ್ಞನ ತ್ರಿಪದಿಗಳು. ನುಡಿದಂತೆ ನಡೆ, ನಡೆದಂತೆ ನುಡಿ. This is the saying. Whatever you say, you should do like that. Okay, so you should say what you do and do what you say. That is the meaning of this ನುಡಿಗಟ್ಟು. ನುಡಿಗಟ್ಟು means proverb in Kannada. So ಸರ್ವಜ್ಞನ ತ್ರಿಪದಿ I will read one time. ಅನ್ನವನ್ನು ಇಕ್ಕುವುದು, ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೋಡೆ. ತನ್ನಂತೆ ಪರರ ಬಗೆದೋಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಭಿನ್ನಾಣವಕ್ಕೂ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟ ತೆನಬೇಡ. ಕೊಟ್ಟಿದ್ದು ಕೆಟ್ಟ ತೆನಬೇಡ, ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಕಟ್ಟಿಹುದು ಬುತ್ತಿ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನಬೇಡ. ಜಾತಿ ವಿಜಾತಿ ಎನಬೇಡ, ದೇವನೊಲಿದ ಜಾತನೇ ಜಾತ. ದೇವನೊಲಿದಾತನೇ ಜಾತ ಸರ್ವಜ್ಞ. ಆಗ ಬಾ ಈಗ ಬಾ ಹೋಗಿ ಬಾ ಎನದಲೆ, ಆಗಲೇ ಕರೆದು ಕೊಡುವವನ. ಆಗಲೇ ಕರೆದು ಕೊಡುವವನ ಧರ್ಮ, ಹೊನ್ನಾಗದೆ ಬಿಡದು ಸರ್ವಜ್ಞ. ಹೊನ್ನಾಗದೆ ಬಿಡದು ಸರ್ವಜ್ಞ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡಿಯೋಗ್ನಿ ಒಂದೇ ಇರುತ್ತಿರಲು. ಸುಡುವಗ್ನಿಯೊಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದು. ಕುಲಗೋತ್ರ ಎತ್ತಣದು ಸರ್ವಜ್ಞ. ಕೋಪವೆಂಬುದು ತಾನು ಪಾಪದ ನೆಲಕಟ್ಟು, ಆಪತ್ತು ಸುಖವೂ ಸರಿಯೆಂದು. ಆಪತ್ತು ಸುಖವೂ ಸರಿಯೆಂದು ಕಾಂಬವಗೆ, ಪಾಪವೆಲ್ಲಿಹುದು ಸರ್ವಜ್ಞ. ಪಾಪವೆಲ್ಲಿಹುದು ಸರ್ವಜ್ಞ. ಥ್ಯಾಂಕ್ ಯು.